ನಮಸ್ತೆ ಸರ್, ನಿಮ್ಮ ಹೆಸರು? ರಕ್ಷಿತ್. ಓಕೆ ಸರ್, ಎಲ್ಲಿಂದ ಬರ್ತಾ ಇರೋದು? ಮಡಿಕೇರಿ. ಇದು ಎಷ್ಟನೇ ಕ್ಲಾಸ್ ಸರ್ ನೀವು ಅಟೆಂಡ್ ಮಾಡ್ತಾ ಫಸ್ಟ್ ಟೈಮ್ ಮೊದಲನೇ ಬಾರಿ? ಓಕೆ ಸರ್, ದಂಪತಿಗಳ ಸಮೇತ ಕ್ಲಾಸ್ ಅಟೆಂಡ್ ಮಾಡ್ತೀರಾ? ಹೇಗೆ ಅನಿಸ್ತಿದೆ ಸರ್ ಈ ಕ್ಲಾಸ್ ನೀವು ಅಟೆಂಡ್ ಮಾಡಿರೋದು? ನಾವು ಬರುವಾಗ ಏನೋ ತಿಳ್ಕೊಂಡು ಬಂದಿದ್ವಿ, ಓಕೆ, ಹೋಗಿ ಬರೋಣ ಅಂತ. ಬಂದ್ಮೇಲೆ ಗೊತ್ತಾಯ್ತು ಇದ್ರ ಒಳಗಡೆ ಒಂದು ಅಂತರಾಳ ಇದೆ ಅಂತ. ಓಕೆ ಸರ್, ಈಗ ಅಟೆಂಡ್ ಮಾಡಿದ್ದೀರಾ, ಯಾವ ತರ ಫೀಲ್ ಬರ್ತಾ ಇದೆ ಅಂತ ಹಂಚ್ಕೋಬೋದಾ ನೀವು? ಫೀಲ್ ಅಂದ್ರೆ ಈಗ ನಾವು ಅರ್ಧ ಕ್ಲಾಸ್ ಮಾಡಿರೋದು, ಬಟ್ ನಾವು ಅರ್ಧ ಕ್ಲಾಸ್ ಮಾಡಿದ್ರಲ್ಲಿ ಒಂಥರ ನಮ್ಮ ಲೈಫ್ ಅಲ್ಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಾವು ಪ್ರಿಪರೇಷನ್ ಮಾಡುವ ತರದ ಮಟ್ಟಿಗೆ ಈಗ ಆಗಿದೆ. ಓಕೆ ಸರ್, ಈಗ ನೀವು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಗುರುಜಿ ಅವ್ರು ನೋಡ್ತಾ ಇರ್ತೀರಿ. ಇವಾಗ ಡೈರೆಕ್ಟ್ ನಾನು ಬಾರಿ ಕಮ್ಮಿ ನೋಡಿಲ್ಲ, ಒಂದ್ 2 ಸಲ ನೋಡಿ ಕ್ಲಾಸ್ ಅಟೆಂಡ್ ಆಯ್ತು, ಕ್ಲಾಸ್ ಇದಾಯ್ತು, ಮಿಸ್ಸಸ್ ಗೆ ಡಿಸ್ಕಷನ್ ಮಾಡಿದ್ರೆ ಹೋಗುವಂತ ಹೇಳಿದ್ದು ಬಂದಿರು. ಓಕೆ ಸರ್, ಅದು ನೋಡಿರ್ತೀರಾ, ಬಟ್ ಈಗ ಗುರುಜಿ ಅವರ ಎದುರುಗಡೆ ನೋಡಿರ್ತೀರಾ, ಯಾವ ತರ ಅನಿಸ್ತು ಸರ್ ನಿಮ್ಗೆ? ಗುರುಜಿ ಅವ್ರ ಶಕ್ತಿ ಬಗ್ಗೆ ಆಗ್ಲಿ, ಅವರ ಮಾತುಗಳ ಬಗ್ಗೆ, ಸತ್ಯ ನುಡಿತಾ ಇರೋದ್ರ ಬಗ್ಗೆ, ಆತರ ನಿಮ್ಗೆ ಏನ್ ಅನಿಸ್ತು ಸರ್ ಅದರಲ್ಲಿ? ನಾನು ಹೇಳ್ತಿರೋದು ಗುರುಜಿ ಅಂತ ಹೇಳೋದಕ್ಕಿಂತ ಒಬ್ಬ ಮನುಷ್ಯನಾಗಿ ನೋಡೋದಾದ್ರೆ ಅವ್ರ ಹತ್ರ ಇರುವಂತ ಜ್ಞಾನವನ್ನು ಎಲ್ರಿಗೂ ಹೇಳುವಂತ ಒಂದು ವ್ಯವಸ್ಥೆ ಅವ್ರ ಹತ್ರ ಇದೆ. ಗುರುಜಿ ಅಂತ ಹೇಳೋದಕ್ಕಿಂತ ಮನುಷ್ಯನಾಗಿ ನೋಡೋದಾದ್ರೆ ಏನಿದೆ, ಅವ್ರಿಗೆ ಏನ್ ತಿಳ್ಕೊಂಡಿದೆ, ಸಾಮಾನ್ಯ ಮನುಷ್ಯರು ಮಾಡುವಂತದ್ದು ಯಾರು ಬೇಕಾದ್ರೂ ಮಾಡಬಹುದು ಅಂತ ಅವ್ರು ತೋರಿಸ್ಕೊಡ್ತಾರೆ. ಹೌದು ಸರ್, ಖಂಡಿತ ಅಷ್ಟೇ. ಮನುಷ್ಯನಾಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಏನ್ ಬೇಕಾದ್ರೂ ಮಾಡಬಹುದು, ಭೂಮಿ ಮೇಲೆ ಮಾಡ್ಲಿಕ್ಕೆ ಆಗದಂತದ್ದು ಏನು ಇಲ್ಲ ಅಂತ ಹೇಳೋದು. ಹಾಗೆ ಸರ್, ಆಗಸ್ಟ್ 9ನೇ ತಾರೀಕು ನಮ್ದು ಬಿಸ್ನೆಸ್ ವರ್ಕ್ಶಾಪ್ ನಡೀತಾ ಇದ್ದಾರೆ. ಆಗಸ್ಟ್ 9ಕ್ಕೆ ಬರ್ತೀವಿ, ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಸರ್ ಆಲ್ರೆಡಿ. ತುಂಬಾ ಥ್ಯಾಂಕ್ಸ್. ಇವಾಗ ನೀವೇನ್ ಜಾಬ್ ಮಾಡ್ತಾ ಇರೋದು? ಜಾಬ್ ಸರ್ವೇಯರ್ ಆಗಿರೋದು, ಮತ್ತೆ ಫಿಗರ್ ಇದೆ. ಓಕೆ ಸರ್, ಓಕೆ. ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೀರಾ? ಅಂದ್ರೆ ನಾನು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದೆ. ಅಂದ್ರೆ ಫಿಗರಿಗೆ ಒಂದು ಡಿಸೀಸ್ ಬಂದು ಫುಲ್ ಒಂದು ಆಲ್ಮೋಸ್ಟ್ 50 ಲಕ್ಷ ರೂಪಾಯಿ ಲಾಸ್ ಆಯ್ತು. ಬಟ್ ಅದರಿಂದ ಮೇಲೆ ಬರಕ್ಕೆ ಅಂದ್ರೆ ಈಗ ಮಾಡ್ತಾ ಇದ್ವಿ, ಮೇಲೆ ಬರೋದು ಹೇಗೆ ಅಂತ ನೋಡುವಾಗ ಒಂದು ಐಡಿಯಾ ಇದ್ರೆ ಯಾವ ತರ ಬಿಸ್ನೆಸ್ ಮಾಡ್ಬೋದು, ಹೆಂಗೆ ಟೈಮಿಂಗ್ ಸೆನ್ಸ್ ಎಷ್ಟು ಮುಖ್ಯ. ಖಂಡಿತ ಸರ್. ಸ್ವಲ್ಪ ನಿದ್ರೆ ಜಾಸ್ತಿ ಮಾಡೋರು, ಕೂತಲ್ಲಿ ನಿದ್ರೆ ಜಾಸ್ತಿ ಮಾಡೋರು, ಮತ್ತೆ ಮೊಬೈಲ್ ಜಾಸ್ತಿ ನೋಡೋರು, ಮತ್ತೆ ನೀವು ಹಾಗೆ ಹೇಳಿದಾಗೆ ಡ್ರಿಂಕ್ಸ್ ಮಾಡ್ತಿದ್ವಿ. ಡ್ರಿಂಕ್ಸ್ ಮಾಡ್ತಿದ್ವಿ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ಎದ್ದಿರೋದು 10 ಜನ, 90 ಜನ ನಾಚಿಕೆಯಲ್ಲಿ ಎದ್ದಿಲ್ಲ, ನಾವು ಎದ್ದಿದ್ವಿ. ಬಟ್ ನಾನು ಈಗ ಮಾಡ್ತಾ ಇಲ್ಲ, ಮುಂಚೆ ಮಾಡ್ತಿದ್ದೆ. ಓಕೆ ಸರ್, ಕ್ಲಾಸ್ ಅಲ್ಲಿ ಬಿಸ್ಕೆಟ್ ಬಗ್ಗೆ ತಿಳಿಸ್ಕೊಟ್ರು. ಆ ಬಿಸ್ಕೆಟ್ ಅದರ ಬಗ್ಗೆ ನೀವು ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾವ ರೀತಿ ನಿಮ್ಗೆ ಅರ್ಥ ಆಯ್ತು? ನಾವು ಆಲ್ಮೋಸ್ಟ್ ತಿಂತಿರೋದೆಲ್ಲ ಬಿಸ್ಕೆಟ್ ಅಂತ ಆಗ್ತಾ ಉಂಟು. ಈಗ ಎಲ್ಲ ನಮ್ಮ ಹತ್ರ ಇದ್ದು ಬಿಸ್ಕೆಟ್ ಅಲ್ಲಿ ಬಿಸ್ಕೆಟ್ ತಿಂತೀವಿ ಅಂತ ಅನಿಸ್ತಾ ಉಂಟು. ಅದೇ ಯಾವ ರೀತಿ ತಿಂತೀರಿ ಅಂತ ಹೇಳ್ಬೋದಾ? ಬಟ್ ನಮ್ಮ ಹತ್ರ ಈಗ ನಾನು ಹೇಳಿದ್ರು, ನಾನು 10 ಗಂಟೆಗೆ ಹೇಳೋ ಬದಲು 5 ಗಂಟೆಗೆ ಎದ್ರೆ ಏನ್ ಮಾಡ್ಬೋದು. ಈಗ ಸ್ವಾಮಿ ಗುರೂಜಿ ಹೇಳಿದ್ರು 2 ಗಂಟೆಗೆ ಓಪನ್ ಮಾಡಿ 10 ಗಂಟೆಗೆ ನಾನು 6 ಗಂಟೆಗೆ 10,000 ದುಡಿಬೇಕು ಅಂತ. ಆದ್ರೆ ನಾವು ಹೇಳೋದೇ 10 ಗಂಟೆಗೆ ಎದ್ರೆ ನಾವು ವಾಪಸ್ 5 ಗಂಟೆ ಆಗುವಾಗ ನಮಗೆ ಆಗೋದಿಲ್ಲ ಅಂತ ಹೇಳೋದು. ಈಗ ಏನ್ ಮಾಡ್ಬೋದು ಏನು ಅಂತ ಕರೆಕ್ಟ್ ಆಗಿ ಹೇಳಿಕೊಡ್ತಾರೆ. ಈಗ ನಾನು ಹೇಳೋದು, ಈಗ ಯೂಟ್ಯೂಬ್ ಅಲ್ಲಿ ನೋಡಿ ಕಮೆಂಟ್ ಮಾಡೋದಕ್ಕೂ ಇಲ್ಲಿ ಬಂದು ಅನುಭವಿಸೋದಕ್ಕೂ 100ಕ್ಕೆ 100 ವ್ಯತ್ಯಾಸ ಇದೆ. ಖಂಡಿತ ಸರ್. 100 99% ಮಾತ್ರ ಅಲ್ಲಿ ನೋಡೋದು ನಾವು. 99.100% ಇಲ್ಲಿ ಬಂದು ನೋಡೋದು. ಇಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನು ಅಂತ. ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು ಕ್ಲಾಸ್ ಅಟೆಂಡ್ ಮಾಡಿದ್ರಲ್ಲ? ಇಲ್ಲ, ಆಕ್ಚುಲಿ ಪಾಸಿಟಿವ್ ವೈಬ್ಸ್ ಖಂಡಿತ ಇದೆ. ಇಲ್ಲ, ನನ್ಗೂ ಹಾಗೆ ತುಂಬಾ ಕಡೆ ನಾವು ತಪ್ಪು ಮಾಡಿರ್ತೇವೆ ಜೀವನದಲ್ಲಿ, ನಮಗೆ ಗೊತ್ತಿರಲ್ಲ. ಅದನ್ನೇ ಅವ್ರು ರಿಯಲೈಸ್ ಗೊತ್ತಿದೆ, ಆದ್ರೆ ಯಾರಾದ್ರೂ ಒಬ್ರು ಹೇಳ್ದಾಗ ಮಾತ್ರ, ನನ್ನ ಪಾಯಿಂಟ್ ಔಟ್ ಮಾಡಿದಾಗ ಮಾತ್ರ ಗೊತ್ತಾಗ್ತಾರೆ. ಸೊ ಅದು ನನಗೆ ಇಲ್ಲಿ ರಿಯಲೈಸ್ ಆಗಿದೆ. ಫೈನ್, ಮುಂದೆ ಏನ್ ಮಾಡ್ಬೋದು, ಏನ್ ವೇಸ್ಟ್ ಟೈಮ್ ಮಾಡಿದ್ದೇನೆ ನಾನು, ಮುಂದೆ ಆ ಟೈಮ್ ನ ನಾನು ಯುಟಿಲೈಸ್ ಮಾಡಿ ಹೇಗೆ ಅರ್ನ್ ಮಾಡ್ಬೋದು. ಎಲ್ಲರಿಗೂ ಡ್ರೀಮ್ ಇರೋದು ಅದೊಂದೇ, ಬಿಸ್ನೆಸ್ ಹೇಗ್ ಮಾಡ್ಬೋದು. ಆಕ್ಚುಲಿ ನಾನು ಚೆನ್ನಾಗಿ ಓದಿದ್ದೀನಿ, ಬಟ್ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೇನಲ್ಲ ಅಂತ ಇವಾಗ ರಿಯಲೈಸ್ ಆಗ್ತುಂಟು. ಸೊ ನೋಡುವ, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಆಗಿ ಏನಾದ್ರು ಮುಂದೆ ನೀವು ಒಳ್ಳೆ ಬಿಸ್ನೆಸ್ ಮಾಡೋದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.